ಗಂಧರ್ವನೇ ತಿಳಿದೇ ಹೊತ್ತನೆ ಆಹೋ ಬ್ರಹ್ಮಪುತ್ರ ಮಹಾರಾಜನೇ ಎಂತ ಮೋಸವಾಯಿತು. ನಾನು ಕುಳಿತ ತಾಂಬಲವು ಶ್ರೀಕೃಷ್ಣ ಕೈ ಒಳಗಡೆ ಬಿದ್ದಿರುವುದು. ಹೌದು ಗಂಧರ್ವನೇ, ಅದು ನನಗೆ ತಿಳಿಯೋದು. ಸ್ವಾಮಿ ನಾರದರೆ ಅಹೋ ಮಹಾರಾಜನೇ, ಅಯ್ಯೋ ಶಿವ ಶಿವ, ಎಂತ ಅಪರಾಧವಾಯಿತು. ಇದಕ್ಕೆ ಎನ್ನ ಪ್ರಾಣವನ್ನು ಉಳಿಸುವ ದಾರಿಯನ್ನು ತೋರಿಸುವ ಶಾಲೆಪುತ್ರ, ಇದೇನೋ ವಿಚಿತ್ರ. ಆಹೋ ಮಣಿಪುರದ ದೇಶದ ಅಂಶನಾದ ಮಣಿಮಂತ ಮಹಾರಾಜನಾದ ಕಂದ, ಆಹೋ ಸ್ವಾಮಿ ನಾರದರೆ ನನ್ನ ಮಾತನ್ನು ಕೇಳು, ನಿನ್ನ ಬಾಳವೇ ಕಂದ. ಆಹೋ ಗಂಧರ್ವ ನಾಯಕರೇ, ಆಹೋ ಸ್ವಾಮಿ ನಾರದರೆ ಶ್ರೀಮನ್ನಾರಾಯಣನ ಸುದಕ್ಷಿಣ ಚಕ್ರಕ್ಕೆ ನಿನ್ನ ಶಿರವನ್ನು ಬಲಿಯಾಗುವುದು ಖಚಿತವಾದ ಮಾತು. ನಿನ್ನ ಶಿರವನ್ನು ಕಾಪಾಡಿಕೊಳ್ಳಬೇಕಾದರೆ ಇನ್ನ ಬಹಳ ಸಮಯವಿದೆ. ಅದು ಏನೆಂದರೆ, ಅದೇನು ಸ್ವಾಮಿ? ನಾಳೆ ಸೂರ್ಯಾಸ್ತಮಯ ಭಾಗದ ಒಳಗಾಗಿ ನಿನ್ನ ಶಿರವನ್ನು ತೆಗೆಯುವನೆಂದು ಶ್ರೀಹರಿ ಚಕ್ರಕ್ಕೆ ವಚನವನ್ನು ಹೊಂದಿರುವುದು. ಅಷ್ಟರ ಒಳಗಾಗಿ ನಿನ್ನ ಶಿರವನ್ನು ಕಾಪಾಡಿಕೋ ಗಂಧರ್ವ, ಇಲ್ಲವಾಯಿತು ಪುರಿವನ ಶ್ರೀಹರಿ ನಿನ್ನ ಗರ್ವ. ಆಹೋ ನಾರದ ಪುತ್ರ, ಎಂತ ನನಗೆಂತ ಶಿಕ್ಷೆವು ಬಂದಿತ್ತು. ಈಗ ನಾನು ಏನು ಮಾಡಲಿ? ಅಯ್ಯೋ ಶಿವ ಶಿವ, ಯಾರಲ್ಲಿ ಮರಬಿಡಲಿ. ಸ್ವಾಮಿ ನಾರದರೆ ಅಹೋ ಮಹಾರಾಜನೇ, ಹೇಗಾದರೂ ಮಾಡಿ ಎನ್ನ ಪ್ರಾಣವನ್ನು ಉಳಿಸುವ ಉಪಾಯವನ್ನು ಹೇಳಿ. ನಾರದರೆ ನಾರದರ್ಶಿಗಳೇ ಬಂದಿದ್ದಲ್ಲೋ ಶ್ರೀಕೃಷ್ಣನ ಕೂಡ ರವೇ. ಅಹೋ ಕಂಸಾಸುರನೇ, ಆಹೋ ಅಹೋ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ ನೀನು ಶ್ರೀಕೃಷ್ಣನಲ್ಲಿಗೆ ಹೋದರೂ ಅವನು ಶಾಪ ಮೋಸನ ದೂರ ಮಾಡಿಕೊಂಡು ಕೇಳಿಕೊಂಡರು ಅವನು ಶಾಪ ಮೋಸನ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿಗೆ ನೀನು ಹೋದರೂ ನಿನ್ನ ಕೆಲಸ ಆಗುವುದಿಲ್ಲ ಗಂಧರ್ವ. ಮೋಸ ಮಾಡಿದ್ದಲ್ಲ ನಿನ್ನ ಗರ್ವ. ಅಯ್ಯೋ ಶಿವ ಶಿವ, ನನ್ನಲ್ಲಿ ಎಂತ ಶಿಕ್ಷೆಯನ್ನು ತಂದಿರುವನಲ್ಲೋ ಸ್ವಾಮಿ ನಾರದರೆ. ಈ ಶಿಕ್ಷೆಯನ್ನು ಪಾರು ಮಾಡುವುದಕ್ಕೆ ನಿಮ್ಮಿಂದಲೇ ಸಾಧ್ಯ. ಸ್ವಾಮಿ ನಾರದರೆ ಅಹೋ ಮಹಾರಾಜನೇ, ತೋರಿಸುವ ಮುನಿವರ್ಯ, ನಿಮ್ಮಿಂದಲೇ ಸಾಧ್ಯ ಈ ಕಾರ್ಯ. ಅಹೋ ಗಂಧರ್ವನೇ, ಆಹೋ ಸ್ವಾಮಿ ನಾರದರೆ ನಿನ್ನ ಜೀವವನ್ನು ಉಳಿಸುವುದಕ್ಕಾಗಿರೋದು ಒಂದೇ ದಾರಿಯಲ್ಲಿ ಇರುವುದು. ಅದೇನು ಸ್ವಾಮಿ? ಅದನ್ನು ನೀನು ಗೆದ್ದರೆ ಮತ್ತೆ ನೀನು ತಾಯಿ ಉದರದಲ್ಲಿ ಜನಿಸಿದಂತೆ ಹಾರುತ್ತದೆ ಗಂಧರ್ವನೇ. ನೀನು ಹೋಗಬೇಕೇ. ಆಹೋ ಸ್ವಾಮಿ ನಾರದರೆ ಅಹೋ ಮಹಾರಾಜನೇ, ನಾನು ಯಾವ ಕೆಲಸ ಮಾಡಬೇಕು? ನನಗೆ ಒಂದು ಶಾಪವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪಾತಾಳದಲ್ಲಿದ್ದರೂ ಭೂಲೋಕದಲ್ಲಿದ್ದರೂ ಅವರನ್ನು ಕಾಡಿ ಬೇಡಿ ಕಾಪಾಡೆಂದು ಕೈ ಮುಗಿದು ಬೇಡಿಕೊಂಡಿರುವನು. ನಾರದರೆ ಮಹಾಬುದ್ಧಿವಂತರೇ. ಅಹೋ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ ಹಾಗಾದರೆ ಚೆನ್ನಾಗಿತ್ತು. ಅದೇನು ಸ್ವಾಮಿ? ಪಂಚ ಪಾಂಡವರಪ್ಪ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳಪ್ಪ ಕೈವರಿಗೆ ಪ್ರೀತಿಯ ಸತಿಯಾದ ತ್ರಿಪದ ನಂದಿನಿಯನ್ನು ಮೊರೆಹೊಕ್ಕರೆ ನಿನ್ನ ಕಾರ್ಯವು ನಡೆಸುವ ಗಂಧರ್ವನೇ. ನೀನು ಅಲ್ಲಿ ಹೋಗಬೇಕೇ. ಆಹೋ ಸ್ವಾಮಿ ಮುನಿವರಿಯರೇ. ಅಹೋ ಮಹಾರಾಜನೇ, ಪಾಂಡವರ ಸತಿಯಾದ ಆ ದ್ರೌಪದಿಯು ನನ್ನ ಸಮಾಚಾರವನ್ನು ತಿಳಿಸಿರಿ. ನನ್ನ ಪ್ರಾಣವನ್ನು ಉಳಿಸುತ್ತ ನನ್ನ ಪ್ರಾಣವನ್ನು ಉಳಿಸುವ ನಾರದರೆ ನೀವೇ ಈ ಕಾರ್ಯವನ್ನು ಮಾಡಿ ನೀವೇ ಈ ಕಾರ್ಯವನ್ನು ಮಾಡಿದ್ರಿ ನಾರದರೆ ಸಂಬಂಧವೇ. ಆಹೋ ಸ್ವಾಮಿ ನಾರದರೆ ಹೇಗಾದರೂ ಮಾಡಿ ತ್ರಿಪದ ನಂದಿನಿಯನ್ನು ಒಪ್ಪಿಸಿಕೊ. ನಿನ್ನ ಶಾಪವನ್ನು ಸಿದ್ಧವಾಗಬೇಕಾದರೆ ಆ ಗಂಗಾದಂಡ ನದಿಯಲ್ಲಿ ಹೋಗೋಣ ನಡಿ. ನಾನು ಒಂದು ಅಗ್ನಿಗುಂಡವನ್ನು ರಚಿಸುವೆ. ನಾನು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬರುವೆ. ದ್ರೌಪದಿಯನ್ನು ಕರೆದುಕೊಂಡು ಬರುವ ಸಮಯದಲ್ಲಿ ನೀನು ಹತ್ತಿರದ ಗುಂಡುವರೆಗೆ ಆ ಸಾಯುವನ್ನು ನಡೆಸು. ಮುಂದಿನ ಕಾರ್ಯವು ನಾನು ಮಾಡುತ್ತಿರುವ ಗಯನೇ ನನಗೆ ತಿಳಿದೇನು ಹೊತ್ತರೆ. ಆಹೋ ಸ್ವಾಮಿ ನಾರದ ಶ್ರೇಷ್ಠರೇ. ಅಹೋ ಮಹಾರಾಜನೇ, ಹೇಗಾದರೂ ಮಾಡಿ ನನ್ನ ಜೀವವನ್ನು ಉಳಿಸುವ ಉಪಾಯವನ್ನು ಹೇಳಿರಿ ನಾರದ ಋಷಿಗಳೇ. ಪುಣ್ಯ ಕಟ್ಟಿಕೊಳ್ಳಿರಿ ನಾರದರೆ ಬುದ್ಧಿವಂತರೇ. ಅಹೋ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ ನಿನ್ನ ಪ್ರಾಣವನ್ನು ಉಳಿಸಬೇಕಾದರೂ ಒಂದೇ ದಾರಿಯಲ್ಲಿ ಇರುವುದು. ಅದೇ ಯಾಕೆಂದರೆ ತ್ರಿಪದ ನಂದಿನಿಯನ್ನು ಬಂದಿರುವ ಕೊರಡೆ ಹಾಲಲ್ಲಿದು. ಆದ ಕಾರಣ ನಾನು ಹೋಗಿ ದ್ರೌಪದಿಯಲ್ಲಿ ಈ ವಿಷಯವನ್ನು ತಿಳಿಸುವೆ. ನಿನ್ನ ಪ್ರಾಣವನ್ನು ಕಾಪಾಡುತ್ತದೆ ಗಯನೇ. ನಾನಿನ್ನ ತರುತ್ತೇನೆ ಬೇಗನೆ. ಆಹೋ ಸ್ವಾಮಿ ನಾರದರೆ ಜಾಗ್ರತೆಯಿಂದ ಹೋಗಿರಿ. ಆ ದ್ರೌಪದಿಯನ್ನು ನನ್ನ ಸಮಾಚಾರವನ್ನು ತಿಳಿಸಿರಿ. ನನ್ನ ಪ್ರಾಣವನ್ನು
ಬಾರಿಸಬಾರ್ದು. ತಪ್ಪಡಿ ಬಿಡಬಾರ್ದು. ಇಂಥ ಸುಗಂಧಿಯಾಗಿ ಬಾಳಮ್ಮ ನಂದಿನಿ. ಸ್ವಾಮಿ ನಾರದರೆ ಅಮ್ಮ ಕೃಪದ ನಂದಿನಿ. ನಾವು ಬಹಳ ದಿವಸಕ್ಕೆ ಬರೋಣವಾಯಿತು. ಹಾ ಮತ್ತೇನಾದರೂ ಹೊಸ ವಿಷಯವಿರುವುದೇ? ಸ್ವಾಮಿ ಮುನಿವರೇ, ಅಮ್ಮ ಕೃಪದ ನಂದಿನಿ. ಹೇಳುವಿನ ಕೇಳಿರಿ. ಅದೇ ವಿಚಾರ ಹೇಳಮ್ಮ. ಶರಣಂಬೆನ ಶಾರದತಾಯ ಶರಣಂಬೆನ ಶಾರದತಾಯ ಶರಣಂಬೆನ ಸಂಜಾತಾರದೆ ನೇರಾಗದೆ ಕಾಲದಲ್ಲಿ ತಾವು ನಮ್ಮ ಮನೆಗೆ ಆಗಮಿಸಿದ ಕಾರಣವೇನು? ಎನ್ನ ಮುಂದೆ ತಿಳಿಸು ಬ್ರಹ್ಮನಂದನ ಮಾಡುವೆ ನಿನಗೆ ವಂದನ. ಅಮ್ಮ ಕೃಪದ ನಂದಿನಿ. ಸ್ವಾಮಿ ನಾರದರೆ ಈ ನಾರದ ನರೇಂದ್ರನು ದೇವ ಸಂಚಾರ ಮಾಡುವುದೇ ಆ ತ್ರೈಲೋಕ್ಯದಲ್ಲಿ ಪಡೆದಂತ ವರ. ಹೀಗೆ ಸಾಗಿ ಹೋಗುತ್ತಿರುವ ಕಾಲದಲ್ಲಿ ನಿನ್ನ ಮನೆಗೆ ನನಸಾಗಿತ್ತಮ್ಮ ಕೃಪದ ನಂದಿನಿ. ದಾವಲೋಕ ದಾವಲೋಕ ಸಂಚಾರ ಮಾಡಿ ಬಂದಿರಿ. ದಾವಲೋಕದಲ್ಲಿ ಏನೇನು ಸಮಾಚಾರ? ಸ್ವಾಮಿ, ಅಮ್ಮ ಕೃಪದ ನಂದಿನಿ. ಎನ್ನ ಮುಂದೆ ತಿಳಿಸಬೇಕೆಂದು ಬೇಡಿಕೊಳ್ಳೇನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಪಂಚ ಪಾಂಡವರಿಗೆ ಪ್ರೀತಿಯ ಸತಿಯಾದ ಕೃಪದ ನಂದಿನಿ. ಸ್ವಾಮಿ ನಾರದರೆ ನಾನು ನಿನ್ನೆಗೆ ಬಂದ ಕಾರ್ಯಗಳನ್ನೇ ಮತ್ತು ಬಿಟ್ಟಿದ್ದೇನೆ. ತಾಯಿ ಅದೇನೆಂದರೆ ಏನ್ ಸ್ವಾಮಿ? ಈ ವೇಳೆಯಲ್ಲಿ ಬಂದಿರುವ ಪರಳಿಯ ಸುದ್ದಿಗೆ ಗೊತ್ತಿಲ್ಲವೇನು ಮಗಳೇ? ಹೇ ಮಗಳೇ, ಸ್ವಾಮಿ ನಾರದರೆ ಇಂಥ ಪರಳಿಯ ಕಾಲದಲ್ಲಿ ನಿನ್ನ ಮನೆ ಒಳಗೆ ಏನಾದರೂ ದಾನ ಧರ್ಮ ಒಂದು ನಿನ್ನ ಅರಮನೆಗೆ ಬಂದ ಮಗಳೇ ಬುದ್ಧಿ ಸಂಪನ್ನ. ಸ್ವಾಮಿ ನಾರದರೆ ನಮ್ಮ ಕೃಪದ ನಂದಿನಿ. ಹೇಳಿದ್ದು ಕೇಳಿರಿ. ಸೌಂಡ್ ಬಿಡಿ, ಸ್ವಲ್ಪ ಸೌಂಡು. ಪಂಚ ಪಾಂಡವರ ಸತಿ ನಿಮ್ಮ
ಪಾಂಡವರ ಮಡದಿಯಾದ ನಾನು ಹಾ ನಿಮ್ಮ ಕಾರ್ಯವನ್ನು ನಡೆಸುವುದಿಲ್ಲವೇ? ಹೌದು ಮಗಳೇ. ಅದೇನಿದ್ದರೂ ನನ್ನ ಮುಂದೆ ತಿಳಿಸಿರು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರುಪದ ನಂದಿನಿ ಹೇಳುವುದು ಕೇಳುವ. ನಾನೊಂದು ಮಾತನ್ನು ಕೇಳುತ್ತೇನೆ, ಅದನ್ನು ತಪ್ಪನ್ನು ನಡೆಸಿಕೊಡುವೆನೆಂದು ವಚನವನ್ನು ಕೊಟ್ಟರೆ ಅದನ್ನು ಹೇಳುವುದಕ್ಕೂ ಸಾಧ್ಯ. ಮಗಳೇ ಸ್ವಾಮಿನಾದರೆ ಈ ಜೀವನದಲ್ಲಿ ಏನಾದರೂ ದಾನ ಧರ್ಮವನ್ನು ಪುಣ್ಯ ಪಟ್ಟಿಕೊಂಡರೆ ಹಿರಿಯರು ಹೇಳಿದ ಮಾತು ನಿಜ. ಅಮ್ಮ ಪ್ರಪಂಚದಲ್ಲಿ ಸ್ವಾಮಿನಾದರೆ ಈ ಪ್ರಪಂಚದಲ್ಲಿ ಎಲ್ಲ ಜೀವನ ದಾನವೇನೆಂದರೆ ಅದು ಪ್ರಾಣದಾನ. ಅದನ್ನು ನೀನು ನೆರವೇರಿಸುವ ನಿಜವಾದರೆ ನಿನಗೆ ಮುಕ್ತಿ ಸಿಗುವುದು ಖಚಿತವಾದ ಮಾತು. ಇದಕ್ಕೆ ನಿನ್ನ ಅಭಿಪ್ರಾಯ ಚೆನ್ನಾಗಿ ತಿಳಿಸಮ್ಮ ದೃಪದರಾಯನ ಕುಮಾರಿ ಪದಿತ ಪಾಂಡವರೇ ನೀನೇ ಪ್ರೀತಿಯ ಸುಂದರಿ. ಸ್ವಾಮಿನಾದರೆ ಅಮ್ಮ ದೃಪದಲ್ಲಿ ಅಂತ ದುರ್ಮಾರ್ಗರಾದ ಕೌರವರು ನಮ್ಮ ಮೇಲೆ ಕಷ್ಟಪಟ್ಟರೆ ಅಂಥವರಿಗೆ ನಾವು ಒಳ್ಳೆಯದನ್ನು ಮಾಡಿದವರು ಪಾಂಡವರು. ಸ್ವಾಮಿನಾದರೆ ಅಮ್ಮ ದೃಪದಲ್ಲಿ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸುವುದಿಲ್ಲವೇ? ಹೌದು ಮಗಳೇ. ನನಗೆ ಮುಕ್ತಿ ಮಾರ್ಗ ದೊರೆಯುವುದಾದರೆ ನಾನು ಯಾರಿಗೆ ಪ್ರಾಣದಾನವನ್ನು ಮಾಡಬೇಕು ಹೇಳಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಮಗಳೇ ಒಂದು ಕ್ಷಣ ನಿಲ್ಲು. ಏನು ಸ್ವಾಮಿ? ನೀನು ಪ್ರಾಣದಾನವನ್ನು ಮಾಡಬೇಕಾದರೂ ನಿನಗೆ ತಿಳಿಸಿಕೊಡುವನು. ಏನೋ ಸಾರಥಿ ಜಾಗದಲ್ಲಿ ವೈಕೈ ಮಾರೋದನ್ನು ಕಲ ತರುವಂತಲ್ಲ ಸಾರಥಿ ಹೋಗಲಿ ಜಾಗೃತಿ ಇನ್ನ ಸಿಗುವುದಾಗಲಿ ಹೋಗುದಿ. ಆಹೋ ಗಂಧರ್ವ ನಾಯಕರೇ, ಸ್ವಾಮಿನಾದರೆ ಈ ದ್ರುಪದ ನಂದಿನಿಯನ್ನು ನಮಸ್ಕರಿಸು ಬೇಗನೆ. ಇಷ್ಟದಂತಾಗಲಿ ಸ್ವಾಮಿನಾದರೆ. ನಮ್ಮ ಪಂಚ ಪಾಂಡವರಾದ ಪ್ರಾಣದಲ್ಲಿಯೇ ಎನ್ನ ಪ್ರಾಣವನ್ನು ಉಳಿದುವ ಪತಿವ್ರತೆ. ದೀರ್ಘಾಯುಸ್ಸು ಮತ್ತು ಕುಮಾರ ಮೇಲೆ ಕೇಳು. ಆಹೋ ಅಮ್ಮ ದೃಪದ ನಂದಿನಿ. ಕುಮಾರ ಅಮ್ಮ ದ್ರುಪದ ನಂದಿನಿ, ಸ್ವಾಮಿನಾದರೆ ನೀನು ಪ್ರಾಣದಾನವನ್ನು ಮಾಡಬೇಕಾದದು ಇವನಿಗೆ. ಹೌದೇನು ಸ್ವಾಮಿ? ಇವನು ದಾರ ಅಂದರೆ ದಾರು ಸ್ವಾಮಿ. ಮಣಿಪುರದ ದೇಶದ ಅರಸನಾದ ಮಣಿಮಂತ ಮಹಾರಾಜನು ಎಂದು ಹೌದು. ಇವನು ಪುಷ್ಪಕೈ ಮಾನದೊಳಗೆ ದೇಶ ಸಂಚಾರಿಯಾಗಿ ಆಕಾಶ ಮಾರ್ಗದಲ್ಲಿ ಹೋಗುವ ಸಮಯದಲ್ಲಿ ತಾನು ಬಾಯಿಗೆ ಹಾಕಿಕೊಂಡಂತ ತಾಂಬೂಲವು ಕೆಳಗೆ ಉಗುಳಿದಾದ ಕಾರಣ ಕೆಳಗೆ ಸಮುದ್ರದಲ್ಲಿ ಹಾರಿಕೆ ಬಿಡುತ್ತಿರುವ ಶ್ರೀಮದ್ ನಾರಾಯಣನ ಕೈಯಲ್ಲಿ ಬಿದ್ದಿದ್ದಾದ ಕಾರಣ ಆ ಶ್ರೀಕೃಷ್ಣನು ಕುಪಿತನಾಗಿ ನಾಳೆ ಸೂರ್ಯಾಸ್ತಮಯ ಆಗುವುದರೊಳಗಾಗಿ ಕೈಸಿದವ
ಶಾಪವನ್ನು ಇಟ್ಟ ನಮ್ಮ ದ್ರುಪದ ನಂದಿನಿ ತಿಳಿಯುತ್ತೇನಮ್ಮ ಇದನ್ನು ಹೊತ್ತದೆ. ಆಹೋ ಗಂಧರ್ವನೇ, ಆಹೋ ಅಮ್ಮ ದ್ರೌಪದಿ, ಹೇಳಿದನೆ ಕೇಳೋ. ಅದೇ ಚೆನ್ನಾಗಿ ಹೇಳು. ನನಗನೆ ಕೇಳೋ ನೇನೋ ನೇತಕ್ಕೆ ಚಿಂತೆಯನ್ನು ಮಾಡುತ್ತಿರುವೆ. ಕಂದ, ಅಮ್ಮಯ್ಯ, ಹೇಗಾದರೂ ಮಾಡಿ ನಿನ್ನ ಪ್ರಾಣವನ್ನು ನಾನು ಕಾಪಾಡುವೆನು ಪುತ್ರ ಕೋಮಲಗಾತ್ರ. ಆಹೋ ಅಮ್ಮಯ್ಯ, ಆದರೆ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳು. ಆಹೋ ಅಮ್ಮಯ್ಯ, ಹೇಳುವನ್ನು ಕೇಳು. ಆಹೋ ಇನ್ನ ಅರ್ಥ ಮಾತೆ, ನಿನ್ನ ಋಣವನ್ನು ನಾನೆಂದಿಗೂ ಮರೆತಿಲ್ಲ. ಆಹೋ ಅಮ್ಮಯ್ಯ, ಎಂದು ನನ್ನ ತಾಯಿ ಗರ್ಭದಲ್ಲಿ ಮತ್ತೆ ಹುಟ್ಟಿ ಬಂದಿರುವಂತೆ ಸಂತೋಷವಾಯಿತು ಮಾತೆ, ದೋಷಪಡಿಸಾತೆ. ಕಂದ, ಅಮ್ಮಯ್ಯ, ಅರ್ಜುನ ಕರ್ಕೊಂಡ್ಬರ್ಬೇಕು.
ಬಂದ ಪ್ರಣಾಳಿಕೆಯನ್ನು ದೇವ ಎದ್ದು ಬಂದು ಮಾತಾಡಲು ಮಾಲ ಶ್ರೀಮತ್ ನವರತ್ನ ಪ್ರಭಾಕರದ ಅಂತ ಬೊಮ್ಮ ನಿರ್ಮಿತ ಎಂತ ಭಯಂಕರ ಮಾನ್ಯತೆ ನಿಂದ ಸತ್ತಿದ ಇನ್ನ ಮಾತನಾಡುವ ಮಾನವ ನೀನುದಾರು ತಡ ಮಾಡದೆ ಒಪ್ಪಿಸಿಕೊಡುವಂತ ನಾವು ಓಹೋ ದೇವ ನಾವು ದಾರನ್ನು ಕೇಳಿಯಾ ಸಿಟ್ಟಿನಲ್ಲಿ ದುರ್ವಾಸ ದಾನಿಯಲ್ಲಿ ವೇದವಾಸ ಕವನದಲ್ಲಿ ಕನಕವಾಸ ಕನ್ನಡದಲ್ಲಿ ಪುರಂಕರವಾಸ ನಾನು ಎಂಟಕ್ಕೆ ಮುಗಿ ಊರು ಹೋಗಬೇಕು ಪೂರ್ವೋಕ್ಕಾಸ ನಾನು ಹೋಗಿದ್ದು ಬರೀ 4 ಗಂಟೆಗೆ ಪಾಸ ನಾನು ಮತ್ತೆ ಎಲೆಕ್ಷನ್ ನಿಂತು ಸೋತ್ರವನು ಬರೀ 18 ಓಟ್ ಲಾಸ ನನ್ನನ್ನು ಲಾಸಾನ ದಾಸ ಗುಂತು ಸಾಕು ಕರೀತಾರೆ ಭೂಪತಿ ಮುಸುಗುತ್ತದ ಅರ್ಜುನ್ ನೋಡಿ ಮಲ್ಲಮ್ಮತ್ತಿ ಅದೇನು ದೇವ ಬಾಪು ಬಾಪ್ರೆ ಎನ್ನ ಮೇಲೆ ನಂಬಿಕೆ ಬಾರದಿದ್ದರೆ ಬಾಪು ಬಾಪುರಾಡ ತುಂಬಿ ದ್ರಂಬಿಸುವ ಮಾತು ಭೀಕರ ಸತ್ತದಾಸ ಭವನ ಗಂಡುಗಳಿಗೆ ಚಾಪಣೆ ನಡೆಸಿ ಹುಡುಗಿಗೆ ಬಿಡಿಸಿಬಿಟ್ಟು ಎನ್ನಯ್ಯ ನೀವು ದೊಡ್ಡ ಮಾತುಗಳ ಸಿಂಹಗಳು ನಿಬ್ಬೆರಗಾಗಿ ನಿಲ್ಲಲಾರದೆ ದಿಕ್ಕಿ ಬಿಡುವರು ಎಂತ ವೀರಾತಿ ವೀರ ನಂದಾರಂದುಗಳ ಬಲೆಯ ಭಾರತಿ ಹಾಗಾದರೆ ಇಷ್ಟ ಅದೇನು ದೇವ ಈ ವೃತ್ತಿನೊಳತ್ತ ನಾವತಿಯ ರಾಜ ಭೂಪಗಳ ದೀಪ ನನ್ನ ಧರ್ಮರಾಜನಾಲಿಕ ಮಾಪು ಮಾಪುರೇ ಮಧ್ಯಮ ಪಾಂಡವ ಬಡಿಗೆ ಮಾತು ಭೀಕರ ಗಜ್ಜನ ನಿಜ ರಾಜೀಪ ನಂದನ ಪರನಾರಿ ವರ್ಧನೆಂದಲಿದೆ ಬೇರೆ ಬಡಿವ ಎಣ್ಣೆಗೆ ದರ್ಶನವಾಗಿದ್ದೆವನು ನಾಯಿಕ ಎಂದು ದಸರಾಮವನ್ನು ಪಡೆದ ನಿಜ ರಾಜೀಪನಂದ ಜಗಕ್ಕೆ ಕೂರ್ಚಿತನಾದ ಬಲ್ಲ ಗಜ್ಜೆಗಳಿಸಿ ತುಂಬ ಗಜ್ಜೆಯನ್ನು ಮಾಡಿ ಗದಗಿದ ಅರ್ಜುನ ಮಹಾರಾಜನನ್ನು ಬಿಳಿಯ ಸಾರಥಿ ಅರ್ಜುನ ಮಹಾರಾಜರು ತಾವಾದರೆ ಈ ಅಂದವಾದ ಸಭಾಪತ್ರಾಸನಕ್ಕೆ ಬಂದ ಪ್ರಾರ್ಥನ ದೇವರಿಗೆ ಕೇಳಿದ ದೇವ ಸಿಂಹ ಪ್ರಭಾವ ಹೋಗಲಿ ಶೃಂಗಾರ ತರಮಾದ ಈ ರಂಗು ಮಂಟಪಕ್ಕೆ ಬಂದ ಭಾವನೆಯನ್ನು ಕೇಳಿದೆಯೋ ಹೌದು ದೇವ ಈ ವೃತ್ತಿ ಕಾಲೇಜರಿಂದ ಕಾಣುವುದಿಲ್ಲ ಹೋಗಿ ಅವಳ ಏಕತೆಯ ಮುಂಚಾದ ಕಾರಣ ವರುಣವಾಗಿ ಗಂಡಿಯ ಸಾರಥಿ ಮುಂದೆ ಸಂಗತಿ ಅವತಾರವೇ ನಿಮ್ಮ ಹೆಂಡತಿಗೆ ಶಿರೋವೇದನೆ ಆಗಿದೆ ಹೋಗಿ ನಿವಾರಿಸು ಗಂಡಿಯ ಪಾತ್ರವೇ ಹೋಗಿ ನಿಮ್ಮೇಗನೆ ನನ್ನ ಪ್ರಾಣದಲ್ಲಿಯಾದ ದ್ರೌಪದಿಯ ವೇದನಾಗಿತ್ತಲ್ಲ ಆಗಾಮವನ್ನು ಅಯ್ಯೋ ಇದಕ್ಕೆ ನಾನೇನು ಮಾಡಲಿ ದ್ರೌಪದಿ ಕಾಪಾಡಿಕೊಳ್ಳಲಿ ಅದೇನು ದೇವ ಎನ್ನ ಮಡದಿಯಾದ ದ್ರೌಪದ ವೇದನೆ ಹೌದು ದೇವ ಅಯ್ಯೋ ಎನ್ನು ನೆನೆದು ದ್ರೌಪದಿ ಎಷ್ಟು ದುಃಖ ಪಡುವುದು ಎಂದು ಭೂಪತಿ